ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕ್ಷೇತ್ರದೆಲ್ಲೆಡೆ ವಿವಿಧ ಕಾರ್ಯಕ್ರಮ ಸೇರಿದಂತೆ ದೇವಾಲಯಗಳಲ್ಲಿ ಪೂಜಾ ಕಾರ್ಯ. ಶಾಸಕ ಎಸ್ ಪೊನ್ನಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಪೂಜೆ ಸಲ್ಲಿಸಿದ ಅಭಿಮಾನಿಗಳು. ಬಿಶೆಟ್ಟಿಗೇರಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ. ಕುಟ್ಟಂದಿ ಗ್ರಾಮದ ಶ್ರೀ ಕುಂದಚಪ್ಪ ದೇವಾಲಯದಲ್ಲಿ ಪೂಜೆ ಸಲ್ಲಿಕೆ. ಗ್ರಾಮದ ಹಿರಿಯರಾದ ಕೊಲಿರ ಬೋಪಣ್ಣನವರ ಮುಂದಾಳತ್ವದಲ್ಲಿ ಪೂಜೆ ಸಲ್ಲಿಕೆ. ಗ್ರಾಮದ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದ ಎಸ್ ಪೊನ್ನಣ್ಣನವರ ಅಭಿಮಾನಿಗಳು. ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ, ಸಿಹಿ ಹಂಚಿದ ಅಭಿಮಾನಿಗಳು. ಬಿಶೆಟ್ಟಿಗೇರಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ತೀತಿಮಾಡ ಸದನ್, ಹಿರಿಯರಾದ ಉಮೇಶ್ ಕೆಚಮಯ್ಯ ಭಾಗಿ. ಕುಟ್ಟಂದಿ ಕೆಬಿ ಶಾಲೆಯ ವಸತಿ ನಿಲಯದ ಮಕ್ಕಳಿಗೆ ಹಾಸಿಗೆ ಹಾಗೂ ದಿಂಬು ವಿತರಿಸಿದ ಗಣ್ಯರು. ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣನವರ ಅಭಿವೃದ್ಧಿ ಕಾರ್ಯ ಸ್ಮರಿಸಿದ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೊಲಿರ ಬೋಪಣ್ಣ. ದಿನಪೂರ್ತಿ ವಿವಿಧ ಕಾರ್ಯಕ್ರಮಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಪೊನ್ನಣ್ಣನವರ ಅಭಿಮಾನಿ ಬಳಗ. ಬೋರ್ಡಿಂಡನಕ್ಕೆ ಇವರು ವಿರಾಜಪೇಟೆ ತಾಲೂಕರ ಶಾಸಕಾಂಗ ಅನ್ನನೆ ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರ ಅನಂತ ಪೊನ್ನಣ್ಣ ಇಂಗಡ ಪುಟ್ನ ದಿವಸ ಅನ್ನನೆ ಇಂಕ ಅವರ ಪುಟ್ನ ದಿವಸದ ಪ್ರಯುಕ್ತವಾಯಿತು. ಹಿಂಗೆ ಊರ್ಕಾರೆಲ್ಲರೂ ಕೂಡ ಕುಂದಚಪ್ಪಂಗವರು ಸೇವೆ ಒಪ್ಚುಡಂಜ ಸಂಕಲ್ಪ ಮಾಡಿದಂಥ ಒಂದು ವ್ಯಕ್ತಿರ ಆಯುರಾರೋಗ್ಯ ಐಶ್ವರ್ಯ ತಂತ ಸದಾ ಕುಂದಚಪ್ಪಂಡ ಆಶೀರ್ವಾದ ಇರೋದು ಅನ್ನನೆ ಪೊಪ್ಪ ಬಟ್ಟೆలు ಮಾಡೋಂಥ ಕಾರ್ಬಾರ್ಲ ವ್ಯಾಪಾರ ವ್ಯವಹಾರತ್ತು ಅನ್ನನೆ ರಾಜಕೀಯ ನಿಮಗೆಲ್ಲರೂ ಕಟ್ಟಣಕ್ಕೆ ರಾಜಕೀಯ ಭವಿಷ್ಯತ್ತು ಆ ವ್ಯಕ್ತಿಗೆ ಮಿಂಯಕ್ಕೆ ಸದಾ ಯಶಸ್ಸು ಮಾಡಿ ತಗೊಂಡು ಒಂದು ಇವರು ಶುಭಗಳಿಗೆಲ್ಲ ಊರ್ಕಾಡ ಪ್ರಯುಕ್ತವಾಯಿತು. ಮಹಾದೇವನ ಭಕ್ತಿಪೂರ್ವಕವಾಯಿತು. ಪ್ರಾರ್ಥನೆ ಮಾಡಿ. ಓಂ ಶ್ರೀ ಇವತ್ತು ಬೆಳಿಗ್ಗೆ ನಾವು ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಪೊನ್ನಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ವಿಶೇಷ ಪೂಜೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಮುಗಿದ ಮೇಲೆ ಇನ್ನು ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತೀವಿ ಬಿಶೆಟ್ಟಿಗೇರಿ ಪಂಚಾಯತಿಯಲ್ಲಿ. ಹಾಗೆ ಶಾಲೆಗಳಿಗೆ ಬುಕ್ ಮತ್ತು ಶಾಲೆಯಲ್ಲಿರೋ ಹಾಸ್ಟೆಲ್ ಮಕ್ಕಳಿಗೆ ಬೆಡ್ ಮತ್ತು ಪಿಲ್ಲೋ ಮತ್ತು ಸಿಹಿ ತಿಂಡಿಗಳನ್ನು ಕೊಡಲಿಕ್ಕೆ ನಾವು ಇವತ್ತು 10:30 ಗಂಟೆಗೆ ಅದೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಇವತ್ತು ನಮ್ಮ ಕೊಡಗಿನಲ್ಲಿ ಎಷ್ಟೋ ಶಾಸಕರು ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ನಮ್ಮ ಈ ಶಾಸಕರು ವಿಶೇಷವಾಗಿ ಏನು ಅಂತ ಹೇಳಿದರೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ ಅಂಥೇಳಿ ನಾವೆಲ್ಲರೂ ಸೇರಿ ಅವರಿಗೆ ಪ್ರಾರ್ಥನೆ ಮಾಡಿದ್ದೀವಿ. ದೇವರು ಇವತ್ತು ಅವರಿಗೆ ಶಕ್ತಿ ಕೊಡಲಿ ಅಂತ ಯಾಕೆ ಪ್ರಾರ್ಥನೆ ಮಾಡಿದ್ವಿ, ಯಾರೊಬ್ಬರು ಸಹ ಅವರು ಹೋದರೆ ಅವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ. ದೇವರು ಕೊಡ್ತಾರೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಆದರೆ ಅವ್ರ ಹತ್ರ ಹೋದರೆ ಏನೋ ಒಂದು ಪರಿಹಾರ ಇದೆ ಅಂಥೇಳಿ ಜನರ ಭಾವನೆ ಬಂದಿದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅವರು ಪ್ರತಿಯೊಬ್ಬರು ಅವರು ಯಾವುದೇ ಜಾತಿ ಮತ ಭೇದ ಯಾವುದೂ ಇಲ್ಲದೆ ಯಾರು ಹೋದರೂ ಸಹ ಅವರನ್ನು ಸ್ಪಂದನೆ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಜನ ಇವತ್ತು ದೇವಸ್ಥಾನಕ್ಕೆ ಎಷ್ಟು ಜನ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವರು ಬಂದ ದಿವಸ 1000ರಿಂದ 1500 ಜನ ಇವತ್ತು ಅವರ ಮನೆಯಲ್ಲಿ ಕ್ಯೂ ನಿಂತ್ಕೊಂಡಿರ್ತದನ್ನ ನಾವು ನೋಡಿದ್ದೀವಿ. ಅದಕ್ಕೆ ದೇವರು ಅವ್ರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ತಾ ಮಾತನ್ನು ಮುಗಿಸ್ತೀನಿ. ನಮಸ್ಕಾರಗಳು. ನಾವು ಇವತ್ತು ಈ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಮ್ಮ ನೆಚ್ಚಿನ ಶಾಸಕರ ಅಭಿಮಾನಿ ಬಳಗದವರು ಈ ಕುಂದಚಪ್ಪ ಈಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ 7:30 ಗಂಟೆಗೆ ಸೇರಿದ್ದೀವಿ. ಉದ್ದೇಶ ಇಷ್ಟೇ, ಸಾರ್ವಜನಿಕವಾಗಿ ಸಮಾಜಕ್ಕಾಗಿ ತನ್ನ ಸೇವೆಯನ್ನು ಮುಡಿಪಾಗಿ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸುವಂಥ ಗಣ್ಯ ವ್ಯಕ್ತಿಗಳು ಯಾರಿದ್ದರೂ ಕೂಡ ಅವರ ಗುಣಗಾನವನ್ನು ಮಾಡೋದು ವಾಡಿಕೆ. ಅಂತೆಯೇ ಇವತ್ತು ನಮ್ಮ ನೆಚ್ಚಿನ ಶಾಸಕರಾದಂಥ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀಮಾನ್ ಎಸ್ ಪೊನ್ನಣ್ಣನವರು ಶಾಸಕರಾಗಿ ಈ ಕೊಡಗಿಗೆಲ್ಲ ರಾಜ್ಯಕ್ಕೇ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಅಭಿವೃದ್ಧಿಯತ್ತ ಮುಖ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಈ ಬಿಶೆಟ್ಟಿಗೇರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರು ಅಭಿವೃದ್ಧಿ ಕೊಟ್ಟಂಥ ಕೊಡುಗೆ ಅಪಾರವಾಗಿದೆ. ನಮ್ಮ ಆತ್ಮೀಯರಾದಂಥ ಬೋಪಣ್ಣವರು ಹೇಳಿದಾಗೆ ಸುಮಾರು ನಾವು ರಾಜಕೀಯ ವಲಯದಲ್ಲಿ ಅದೆಷ್ಟೋ ಶಾಸಕರು ಮಂತ್ರಿಗಳನ್ನು ನೋಡಿದ್ದೀವಿ, ಆದರೆ ಒಂದು ಜನಸ್ಪಂದನ ವಹಿಯಾಗಿ ಇಷ್ಟೊಂದು ಮುತುವರ್ಜಿಯಲ್ಲಿ ಈ ಭಾಗದ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿದಂಥ ಏಕೈಕ ಶಾಸಕ ಅಂದರೆ ಶ್ರೀಮಾನ್ ಪೊನ್ನಣ್ಣನವರು. ಅವರ 51ನೇ ವರ್ಷದ ಹುಟ್ಟುಹಬ್ಬದ ಪರವಾಗಿ ನಾವೆಲ್ಲ ಇಲ್ಲಿ ಸೇರಿ ಇವತ್ತು ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ
ಹಲವಾರು ಭಾಗಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡು ಅಲ್ಲದೆ ಈ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡತಕ್ಕಂಥ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಹಾಸ್ಟೆಲ್ ಮಕ್ಕಳಿಗೆ ಮಲಗಲಿಕ್ಕೆ ಇರತಕ್ಕಂಥ ಬೆಡ್ಡಿನ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೀವಿ. ಅಂದರೆ ಈ ಭಾಗದಲ್ಲಿ ಇರತಕ್ಕಂಥ ಶಾಲೆಗಳು ಅಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಮಕ್ಕಳು ವಿಶೇಷವಾಗಿ ಕೂಲಿ ಕಾರ್ಮಿಕರ ಮಕ್ಕಳಾಗಿದ್ದಾರೆ. ಅವರಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯವಾಗಿದೆ. ಅದನ್ನು ಈ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು, ಜನಮೆಚ್ಚಿದ ಶಾಸಕರು, ಅಭಿವೃದ್ಧಿಯ ಅಧಿಕಾರರಾದಂಥ ಶ್ರೀಮಾನ್ ಪೊನ್ನಣ್ಣನವರ ಹುಟ್ಟುಹಬ್ಬದ ದಿವಸ ಹಮ್ಮಿಕೊಂಡಿದ್ದೀವಿ. ಅಂತೂ ಕೂಡ ನಾವು ಬೇಡೋದಿಷ್ಟೇ, ಈಶ್ವರ ಇಗ್ಗುತ್ತಪ್ಪ ಕಾವೇರಿ ಮಾತೆ ಅವರಿಗೆ ಆರೋಗ್ಯ ಭಾಗ್ಯ ಆಯುಷನ್ನು ಕೊಟ್ಟು ಅವರಿಗೂ ಅವರ ಕುಟುಂಬದ ಅಭಿವೃದ್ಧಿಯ ಜೊತೆಗೆ ಈ ನಾಡಿನ ಅಭಿವೃದ್ಧಿ ಅತ್ಯಚ್ಚ ಉದ್ಧಾರವಾಗಲಿ, ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಕ್ಕಂಥ ಒಂದು ಮನವಿಯನ್ನು ನಾವು ದೇವರಲ್ಲಿ ಎಲ್ಲ ಸೇರಿ ಈ ಅಭಿಮಾನಿ ಬಳಗದವರು ಪ್ರಾರ್ಥಿಸುತ್ತಾ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಇವತ್ತು ನಾವು ಇಲ್ಲಿ ಈ ಕೆ ಬಿ ಪ್ರೌಢಶಾಲೆಯಲ್ಲಿ ಎಲ್ಲ ಸೇರಿದ ವಿಷಯ ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಅಧಿಕಾರರಾಗಿರತಕ್ಕಂಥ ಶ್ರೀಮಾನ್ ಎಸ್ ಪೊನ್ನಣ್ಣನವರ 51ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯ ದಿನವಾಗಿದೆ. ಆ ನಿಮಿತ್ತ ನಾವೆಲ್ಲರೂ ಶಾಲಾ ಆಡಳಿತ ಮಂಡಳಿಯವರು, ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ ಹಾಗೂ ನಾಡಿನ ಗ್ರಾಮಸ್ಥರು ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ಹೇಳುವುದೇನೆಂದರೆ, ವ್ಯಕ್ತಿಗಳ ಹುಟ್ಟುಹಬ್ಬ ಹಾಗೂ ಗುಣಗಾನವನ್ನು ಮಾಡುವುದು ಸಾಮಾನ್ಯ. ಅದರಲ್ಲಿ ವಿಶೇಷ ವ್ಯಕ್ತಿತ್ವ ಹಾಗೂ ಸಮಾಜಕ್ಕೆ ತನ್ನನ್ನು ಮುಡಿಪಾಗಿಟ್ಟುಕೊಂಡು ದಿನನಿತ್ಯ ಸಮಾಜದ ಏಳಿಗೆಗೆ ಹಾಗೂ ನಾಡಿನ ದೇಶದ ಅಭಿವೃದ್ಧಿಗೆ ಶ್ರಮ ಪಡ್ತಕ್ಕಂಥ ವ್ಯಕ್ತಿಗಳನ್ನು ಶ್ರಮಿಸುವುದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಸಕರಾದ ಪೊನ್ನಣ್ಣನವರ ಹುಟ್ಟುಹಬ್ಬ. ನಾವು ಅವರ ಹುಟ್ಟುಹಬ್ಬದ ಸಲುವಾಗಿ ವಿಶೇಷವಾಗಿ ಅವರನ್ನು ನೆನೆಸ್ಕೊಳ್ತೀವಿ, ಅವರಿಗೆ ಶುಭ ಕೋರ್ತೀವಿ. ಕಾರಣ, ಅವರು ಶಾಸಕರಾಗಿ ಬಂದ ಮೇಲೆ ನಾವೇನು ಈ ಅಭಿಮಾನಿ ಬಳಗ ಅಂತ ಇವತ್ತು ಸೇರಿದ್ದೀವಿ, ಅವ್ರ ಹತ್ರ ಹೋಗಿ ಏನು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳ್ತಕ್ಕಂಥ ಮಾತಿನಲ್ಲಿ ನಮಗೆ ಸ್ಪಂದನೆಯನ್ನು ಕೊಟ್ಟು ಅಭಿವೃದ್ಧಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಇವತ್ತು ಕುಟ್ಟಂದಿ ಕುಂದಚಪ್ಪ ಈಶ್ವರ ದೇವಾಲಯದಲ್ಲಿ ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸಿ ಬೆಳಗಿನ ಉಪಹಾರದೊಂದಿಗೆ ಒಂದು ಸ್ವಚ್ಛತಾ ಕಾರ್ಯಕ್ರಮ, ಬಿಶೆಟ್ಟಿಗೇರಿ ಪಂಚಾಯತ್ ವ್ಯಾಪ್ತಿಯನ್ನು ಒಳಗೊಂಡಂತೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಪಂಚಾಯತ್ ವ್ಯಾಪ್ತಿಯಲ್ಲಿರತಕ್ಕಂಥ ಶಾಲಾ ಮಕ್ಕಳಿಗೆ ಉಚಿತವಾಗಿ ಸಿಹಿ ಹಾಗೂ ನೋಟ್ಬುಕ್ಗಳನ್ನು ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ದಾನಿಗಳು ಕೂಡ ಕೈ ಜೋಡಿಸಿದ್ದಾರೆ. ಇವತ್ತು ಈ ನೋಟ್ಬುಕ್ಕನ್ನು ನಮಗೆ ವಿತರಿಸಲಿಕ್ಕೆ ಸಹಕಾರ ನೀಡಿದಂಥವರು ನಮ್ಮ ಆಡಳಿತ ಮಂಡಳಿಯ ಅವರ ನಿರ್ದೇಶಕರಾದ ಶ್ರೀಮಾನ್ ಸುರೇಶ್ ಅವರ ಮುಖಾಂತರವಾಗಿ ಪಾರಣೆ ಗ್ರಾಮದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಕೋಚಮಂಡ ಬೋಪಯ್ಯನವರ ಮೊಮ್ಮಗನಾದ ಕೋಚಮಂಡ ಮದನ್ ಮಂದನ್ರವರು ಈ ಶಾಲೆಯ ಮಕ್ಕಳಿಗೆ ಇವತ್ತು ಈ ಪಂಚಾಯತ್ ವ್ಯಾಪ್ತಿಯ ಶಾಲಾ ಮಕ್ಕಳಿಗೆ ಸುಮಾರು 600ರಷ್ಟು ನೋಟ್ ಪುಸ್ತಕಗಳನ್ನು ಉಚಿತವಾಗಿ ನೀಡಿದ್ದಾರೆ. ಅವರಿಗೆ ನಾವು ಶಾಲಾ ಆಡಳಿತ ಮಂಡಳಿ ಹಾಗೂ ಪಂಚಾಯತ್ ಸರ್ವರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಕೂಡ ಈ ಮೂಲಕ ಸಲ್ಲಿಸುತ್ತೇವೆ. ತದನಂತರದಲ್ಲಿ ನಮ್ಮ ಈ ಕೆ ಬಿ ಪ್ರೌಢಶಾಲೆಯು ನಡೆದು ಬಂದ ರೀತಿ ಹಾಗೂ ನಡೆಯತಕ್ಕಂಥ ಒಂದು ವ್ಯವಸ್ಥೆ ಅದ್ಭುತವಾಗಿದೆ. ಈ ಒಂದು ಸಂದರ್ಭಕ್ಕೆ ನಮ್ಮ ಇಲ್ಲಿ ಏನು ಹಾಸ್ಟೆಲ್ ವ್ಯವಸ್ಥೆ ಇದೆ, ಹಾಸ್ಟೆಲ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇಲ್ಲಿ ಉಳ್ಕೊಳ್ತಾ ಇದ್ದಾರೆ. ಅವರಿಗೆ ಮಲಗಲಿಕ್ಕೆ ಬೇಕಾದಂಥ ಒಂದು ಬೆಡ್ಡಿನ ವ್ಯವಸ್ಥೆಯನ್ನು ಇವತ್ತು ನಮ್ಮ ಇನಿಕಾ ರೆಸಾರ್ಟ್ ಗ್ರಾಸ್ ರೂಟ್ ಕಂಪನಿಯವರು ನಮಗೆ ಈ ಹಿಂದಿನಿಂದಲೇ ಈ ಶಾಲೆಗೆ ಅಭಿವೃದ್ಧಿಗೆ ಎಲ್ಲ ಸ್ತರದ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಅವರು ಇವತ್ತು 25 ಬೆಡ್ಗಳನ್ನು ಕೊಟ್ಟು ಮಕ್ಕಳಿಗೆ ಒಂದು ಅನುಕೂಲವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಎಲ್ಲರೂ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಮುಂದಿನ ದಿವಸದಲ್ಲಿ ಈ ನಮ್ಮ ಶಾಸಕರ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಕ್ಕಳಿಗೆ ಒಂದು ಸಿಹಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸನ್ಮಿತರಾದಂಥ ಸಂಗಡಿಗರು ಸೇರಿ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಾವು ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ, ಮಕ್ಕಳಲ್ಲಿ ವಿನಂತಿ ಇಷ್ಟೇ, ಏನು ಉಚಿತವಾಗಿ ನೋಟ್ ಪುಸ್ತಕ ಕೊಟ್ಟಿದ್ದಾರೆ ಅವರಿಗೆ ಉಚಿತ ಆಗಲಿಲ್ಲ, ಅವರು ಅದಕ್ಕೆ ಬೆಲೆ ಕೊಟ್ಟಿದ್ದಾರೆ. ಆ ಬೆಲೆ ಕೊಟ್ಟದನ್ನು ತಾವು ಅರ್ಥಕೊಂಡು ತಮ್ಮ ಏನು ಬರವಣಿಗೆ ಇದೆ ಅದನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಉತ್ತಮ ವಿದ್ಯಾರ್ಥಿಗಳಾಗಿ ಉತ್ತಮ ಅಂಕಗಳೊಂದಿಗೆ ಶಾಲೆಗೂ ಹಾಗೂ ಆ ನೋಟ್ ಪುಸ್ತಕ ಕೊಟ್ಟಂತ ವ್ಯಕ್ತಿಯನ್ನು ನೆನೆಸ್ಕೊಳ್ಳೋದರ ಮೂಲಕ ಅವರಿಗೆ ನೀವು ಕೃತಜ್ಞರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಬೆಡ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಂಡು ಅವ್ರು ಏನು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಕ್ಕೆ ನಾವು ಒಂದು ಪ್ರತಿಫಲ ಅಂತ ಹೇಳಿದ್ರೆ ಒಳ್ಳೆ ಅಂಕ ಹಾಗೂ ಒಂದು ಯಾವುದು ರಿಸಲ್ಟ್ ಮುಖಾಂತರ ನಾವು ಪ್ರತಿಫಲವನ್ನು ಕೊಡುವುದರ ಮೂಲಕ ಹಾಗೂ ಉತ್ತಮ ವಿದ್ಯಾರ್ಥಿಗಳಾಗಿ
ಅದನ್ನು ಬಳಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇಂದು ನಾವು ಸೇರಿದಂಥ ಕಾರ್ಯಕ್ರಮದಲ್ಲಿ ಏನು ನಮ್ಮ ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಸೇರಿದ್ದೀವಿ. ಹಲವಾರು ಕಡೆ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ನಾವೆಲ್ಲರೂ ಸೇರಿ ಅವರಿಗೆ ಆಯುರ ಆರೋಗ್ಯ ಭಾಗ್ಯ ಸಂಪತ್ತು ಸುಖ ಕೊಟ್ಟು ಅವರ ಕುಟುಂಬದ ಶ್ರೇಯೋಭಿವೃದ್ಧಿಯಾಗಿ ಒಂದು ಉತ್ತಮ ರಾಜಕಾರಣಿ ಹಾಗೂ ಅಭಿವೃದ್ಧಿ ಅಧಿಕಾರನಾಗಿ ಮುಂದಿನ ದಿನಮಾನಗಳಲ್ಲಿ ಒಬ್ಬ ಮಂತ್ರಿಯಾಗಿ ನೋಡುವಂಥ ಸದ್ಭಾಗ್ಯ ನಮಗೆ ದೊರಕಲಿ ಅಂತೇಳಿ ಈಶ್ವರ ಗುತ್ತಪ್ಪ ಕಾವೇರಿ ಮಾತೆ ಹಾಗೂ ನಾಡಿನ ದೇವತೆಗಳಲ್ಲಿ ನಾವು ಮನಃಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಅವರ ಹುಟ್ಟುಹಬ್ಬದಲ್ಲಿ ಎಲ್ಲರಿಗೂ ಸೇರಿ ಶುಭ ಕೋರೋಣ. ಶಾಸಕರಾದಂಥ ಹಾಗೂ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರಾದಂಥ ಶ್ರೀ ಎಸ್ ಪೊನ್ನಣ್ಣ ಸರ್ ಅವರ ಹುಟ್ಟುಹಬ್ಬ. ಮೊದಲಿಗೆ ಅವರಿಗೆ ದೇವರಲ್ಲಿ ಬೇಡುತ್ತಾ ಆಯುಷ್ಯ ಆರೋಗ್ಯ ಸುಖ ಸಂಪತ್ತಿ ನೆಮ್ಮದಿ ಎಲ್ಲವೂ ಸಿಕ್ಕಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೆ ಇವತ್ತು ನಾಡಿನ ಸರ್ವ ಬಂಧುಗಳು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಹಾಸಿಗೆ ಸಿಹಿ ತಿಂಡಿ ಎಲ್ಲವನ್ನ ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಶಾಲೆಯ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ವಿದ್ಯಾರ್ಥಿಗಳು ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.